ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಡಿಸೆಂಬರ್ 18ರಂದು ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಘಟಿಕೋತ್ಸವ. ಎಡಿಜಿಪಿ ಅಲೋಕ್ ಕುಮಾರ್ ನೇತೃತ್ವದಲ್ಲಿ ರಸ್ತೆ ಜಾಗೃತಿ ಕುರಿತು ಓಟ. ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಸಂವಿಧಾನ ಸಮರ್ಪಣಾ ದಿನ ಆಚರಣೆ. ಈಗ ವಾರ್ತೆಗಳ ವಿವರ. ಶರಣಬಸವೇಶ್ವರ ವಿಶ್ವವಿದ್ಯಾಲಯದ 5ನೇ ಘಟಿಕೋತ್ಸವವು ಡಿಸೆಂಬರ್ 18ರಂದು ಕಲಬುರಗಿಯ ಪೂಜ್ಯ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ನಡೆಯಲಿದೆ ಎಂದು ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಮತ್ತು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಅವರು ತಿಳಿಸಿದರು. ಕಲಬುರಗಿ ನಗರದ ದಾಸೋಹ ಮಹಾಮನೆಯಲ್ಲಿ ಉಪಕುಲಪತಿ ಡಾಕ್ಟರ್ ನಿರಂಜನ್ ವಿ ನಿಷ್ಠಿ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಶ್ರೀ ಬಸವರಾಜ್ ದೇಶಮುಖ್ ಅವರೊಂದಿಗೆ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಹಿರಿಯ ತಂತ್ರಜ್ಞ ಹಾಗೂ ಶಿಕ್ಷಣ ಕೇಂದ್ರದ ನಿರ್ದೇಶಕ ಶ್ರೀ ವಿಠಲ್ ಅವರು 5ನೇ ಘಟಿಕೋತ್ಸವದಲ್ಲಿ ಭಾಗಿಯಾಗಲು ಒಪ್ಪಿಕೊಂಡಿದ್ದಾರೆ. ಘಟಿಕೋತ್ಸವದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಐಟಿ-ಬಿಟಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಂಸ್ಥಾನದ 9ನೇ ಪೀಠಾಧಿಪತಿ ದೊಡ್ಡಪ್ಪ ಅಪ್ಪಾಜಿ ಅವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಘಟಿಕೋತ್ಸವದಲ್ಲಿ 3 ಗಣ್ಯರಿಗೆ ಗೌರವ ಡಾಕ್ಟರೇಟ್ ನೀಡಲು ನಿರ್ಧರಿಸಿದ್ದು, ಬಸವ ಸಮಿತಿ ಅಧ್ಯಕ್ಷ ಶ್ರೀ ಅರವಿಂದ್ ಜತ್ತಿ, ಖ್ಯಾತ ಚಿತ್ರಕಲಾವಿದ ಡಾಕ್ಟರ್ ಎಎಸ್ ಪಾಟೀಲ್ ಹಾಗೂ ಶಿಕ್ಷಣ ತಜ್ಞೆ ಡಾಕ್ಟರ್ ಚಿನ್ನಮ್ಮ ಗದ್ದಿಗಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುವುದು. ಇನ್ನು ವಿಶ್ವವಿದ್ಯಾಲಯದ 26 ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ನೀಡಲಾಗುತ್ತಿದೆ ಎಂದು ಹೇಳಿದರು. ಹಿರಿಯ ತಂತ್ರಜ್ಞ ಹಾಗೂ ಐಡಿಎಂ ಶಿಕ್ಷಣ ಕೇಂದ್ರದ ನಿರ್ದೇಶಕ ಶ್ರೀ ವಿಠಲ್ ನಾಡೋಜ ಘಟಿಕೋತ್ಸವದಲ್ಲಿ ಭಾಷಣ ಮಾಡಲಿದ್ದಾರೆ. ಕಾಂಬಿನೇಷನ್ ಅಡ್ರೆಸ್ ಮಾಡಲಿದ್ದಾರೆ. ವಿಶ್ವವಿದ್ಯಾಲಯದ 5ನೇ ಘಟಿಕೋತ್ಸವದಲ್ಲಿ 3 ಗಣ್ಯ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್ ನೀಡಲು ನಿರ್ಧರಿಸಲಾಗಿದೆ ಮತ್ತು ಇದನ್ನು ಘೋಷಿಸಲು ನನಗೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷವಿದೆ. ಬಿಡಿ ಜತ್ತಿಯವರ ನಮ್ಮ ಮಾಜಿ ರಾಷ್ಟ್ರಪತಿ ಹಾಗೂ ಕೆಲವು ಕಾಲ ಆಕ್ಟಿಂಗ್ ಪ್ರೆಸಿಡೆಂಟ್ ಅವರ ಪುತ್ರ ಹಾಗೂ ಬಸವ ಸಮಿತಿ ಅಧ್ಯಕ್ಷರಾದ ಶ್ರೀ ಅರವಿಂದ್ ಜತ್ತಿ, ಅರಿತರ ಖ್ಯಾತ ಲಲಿತಕಲಾ ವಿದ್ವಾಂಸ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಚಿತ್ರಕಲಾವಿದ ಡಾಕ್ಟರ್ ಎಸ್ ಪಾಟೀಲ್ ಹಾಗೂ ಖ್ಯಾತ ಶಿಕ್ಷಣ ತಜ್ಞೆ ಡಾಕ್ಟರ್ ಚನ್ನಮ್ಮ ಗದ್ದಿಗಿ ಅವರಿಗೆ ಡಾಕ್ಟರೇಟ್ ಪ್ರದಾನ ಮಾಡಲಾಗುವುದು. ಈ ಸಮಾರಂಭಕ್ಕೆ ಜಿಲ್ಲಾ ಉಸ್ತುವಾರಿ ಪಂಚಾಯತ್ ರಾಜ್ ಹಾಗೂ ಐಟಿ-ಬಿಟಿ ಸಚಿವರಾದ ಯುವ ನಾಯಕರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಮತ್ತು ವೈದ್ಯಕೀಯ ಶಿಕ್ಷಣ ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ ಸಚಿವರಾದ ಶ್ರೀ ಶಂಕರ್ ಪಾಟೀಲ್ ಅವರು ಈ ಘಟಿಕೋತ್ಸವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲು ಒಪ್ಪಿದ್ದಾರೆ. ಘಟಿಕೋತ್ಸವ ಹೈಬ್ರಿಡ್ ಮೋಡ್ನಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಮೋಡ್ನಲ್ಲಿ ನಡೆಸಲಾಗಿದೆ. ಘಟಿಕೋತ್ಸವ ನೇರ ಪ್ರಸಾರವು ಯೂಟ್ಯೂಬ್ನಲ್ಲಿ ಲಭ್ಯವಿದೆ.
ಈ ಘಟಿಕೋತ್ಸವದಲ್ಲಿ ಒಟ್ಟು 156 ವಿದ್ಯಾರ್ಥಿಗಳನ್ನು ತಮ್ಮ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ಗ್ರಾಂಟ್ ಗಳಿಸಿದ್ದಾರೆ ಮತ್ತು ಅವರಲ್ಲಿ 43 ವಿದ್ಯಾರ್ಥಿಗಳು ಚಿನ್ನದ ಪದವಿಯನ್ನು ಪಡೆದಿದ್ದಾರೆ. 9 ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಸಾಧನೆಗೈದ ವಿವಿಧ ವ್ಯಕ್ತಿಗಳ ಹೆಸರಲ್ಲಿ ಸ್ಥಾಪನೆಯಾಗಿದ್ದ ನಗದು ಪುರಸ್ಕಾರವನ್ನು ಕೂಡ ಕೊಡಲಾಗುತ್ತದೆ. ತಮ್ಮ PhD ಪದವಿಗಳನ್ನು ಪಡೆದ 26 ಪ್ರತಿಭಾನ್ವಿತ ವಿದ್ವಾಂಸರನ್ನು ಅಭಿನಂದಿಸಲು ನಮಗೆ ಹೆಮ್ಮೆ ಇದೆ ಮತ್ತು ಸಂತೋಷವಿದೆ. ಆಮೇಲೆ ಇನ್ನೊಮ್ಮೆ ನಾನು ಸ್ವಾಗತ. ಶರಣಬಸವ ವಿಶ್ವವಿದ್ಯಾಲಯದಲ್ಲಿ 5ನೇ ಘಟಿಕೋತ್ಸವವು ಡಿಸೆಂಬರ್ 18ರಂದು ಕಲಬುರಗಿ ನಗರದ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಸ್ಮಾರಕ ಭವನದಲ್ಲಿ ನಡೆಯಲಿದೆ ಎಂದು ತಿಳಿಸಲು ನಮಗೆ ಬಹಳ ಅತೀವ ಸಂತೋಷವಾಗುತ್ತದೆ. ಘಟಿಕೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು IT/BT ಸಚಿವರಾದ ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ವೈದ್ಯ ಶಿಕ್ಷಣ ಸಚಿವ ಮತ್ತು ಕೌಶಲ್ಯಾಭಿವೃದ್ಧಿಯ ಸಚಿವರಾದ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಹಿರಿಯ ತಂತ್ರಜ್ಞಾನದ IBMನ ಶಿಕ್ಷಣ ಕೇಂದ್ರ ನಿರ್ದೇಶನ ಶ್ರೀ ವಿಠಲ್ ಮಾಡೇಳ್ಕರ್ ಘಟಿಕೋತ್ಸವ ಭಾಷಣವನ್ನು ಮಾಡಲಿದ್ದಾರೆ. ವಿಶ್ವವಿದ್ಯಾಲಯದ 5ನೇ ಘಟಿಕೋತ್ಸವದಲ್ಲಿ 3 ಗಣ್ಯ ವ್ಯಕ್ತಿಗಳಿಗೆ ಡಾಕ್ಟರೇಟ್ ನೀಡಲು ನಿರ್ಧರಿಸಲಾಗಿದೆ ಎಂದು ಘೋಷಿಸಲು ನಮಗೆ ಅತ್ಯಂತ ಹೆಮ್ಮೆ ಪಡುತ್ತೇವೆ. ಮಾನ್ಯ BD ಜತ್ತಿಯವರು ಭಾರತದ ಉಪರಾಷ್ಟ್ರಪತಿಯಾಗಿದ್ದರು, ಮಾಜಿಯಾಗಿದ್ದರು. ಅವರ ಪುತ್ರರಾದ ಹಾಗೂ ಬಸವ ಸಮಿತಿ ಅಧ್ಯಕ್ಷರಾದ ಮಾನ್ಯ ಶ್ರೀ ಅರವಿಂದ್ ಜತ್ತಿ ಅವರಿಗೂ, ಖ್ಯಾತ ಲಲಿತ ಕಲಾ ವಿದ್ವಾಂಸ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತ ಚಿತ್ರಕಲಾವಿದ ಮಾನ್ಯ AS ಪಾಟೀಲ್ ಅವರಿಗೂ ಮತ್ತು ಖ್ಯಾತ ಶಿಕ್ಷಣ ತಜ್ಞೆ ಚಿನ್ನಮ್ಮ ಗದ್ದಿ ಅವರಿಗೂ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುವುದು. 3 ಜನಕ್ಕೆ ಡಾಕ್ಟರೇಟ್ ಕೊಡಲಾಗುತ್ತದೆ. ಘಟಿಕೋತ್ಸವವನ್ನು ಆಫ್ಲೈನ್ ಮತ್ತು ಆನ್ಲೈನ್ ಮೋಡ್ನಲ್ಲಿ ನಡೆಯಲಾಗುವುದು. ಘಟಿಕೋತ್ಸವದ ನೇರ ಪ್ರಸಾರವು ಯೂಟ್ಯೂಬ್ನಲ್ಲಿಯೂ ಲಭ್ಯವಿರುತ್ತದೆ. ಈ ಘಟಿಕೋತ್ಸವದಲ್ಲಿ ಒಟ್ಟು 156 ವಿದ್ಯಾರ್ಥಿಗಳು ತಮ್ಮ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸದಲ್ಲಿ ರ್ಯಾಂಕ್ ಗಳಿಸಲಿದ್ದಾರೆ ಮತ್ತು ಅವರಲ್ಲಿ 43 ವಿದ್ಯಾರ್ಥಿಗಳು ಚಿನ್ನದ ಪದಕವನ್ನು ಪಡೆದಿದ್ದಾರೆ. 9 ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಸಾಧನೆಗೈದ ವಿವಿಧ ವ್ಯಕ್ತಿಗಳ ಹೆಸರಿನಲ್ಲಿ ಸ್ಥಾಪಿಸಲಾದ ನಗದು ಪುರಸ್ಕಾರವನ್ನು ಪಡೆದಿದ್ದಕ್ಕಾಗಿ ನಾವು ಸಂತೋಷ ಪಡುತ್ತೇವೆ. ತಮ್ಮ PhD ಪದವಿಯನ್ನು ಪಡೆದ 26 ಪ್ರತಿಭಾನ್ವಿತ ವಿದ್ವಾಂಸರನ್ನು ಅಭಿನಂದಿಸಲು ಹೆಮ್ಮೆ ಮತ್ತು ಸಂತೋಷವಾಗುತ್ತಿದೆ. ಬಟ್ 26 ಮಂದಿ ಡಾಕ್ಟರೇಟ್ ತಗೊಂಡಿದ್ದಾರೆ. ಬಹಳ ಸಂತೋಷದ ವಿಷಯ ಇದು. ಶರಣರು ಎಲ್ಲ ವಿದ್ಯಾರ್ಥಿಗಳಿಗೆ ಜೀವನವನ್ನು ಯಶಸ್ವಿಯಾಗಿ ಸಮೃದ್ಧಿಯಾಗಿ ಕೊಡಲಿ ಎಂದು ನಾವೆಲ್ಲ ಪ್ರಾರ್ಥಿಸೋಣ ಮತ್ತು ಶರಣ ರಾಷ್ಟ್ರದವ್ರ ಮ್ಯಾಗೆ ಇರುತ್ತೆ ದೇಶ ಸೇವೆ ಮಾಡಲಿ ಎಂದು ಹಾರೈಸಿ ನಮ್ಮ ಕಲಬುರಗಿ ನಗರ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಯುನೈಟೆಡ್ ಆಸ್ಪತ್ರೆಯ ಸಹಕಾರದಲ್ಲಿ ಕಲಬುರಗಿಯಲ್ಲಿ ರನ್ ಫಾರ್ ರೋಡ್ ಸೇಫ್ಟಿ ಜಾಗೃತಿ ಓಟ ನಡೆಸಲಾಯಿತು. ಜಾಗೃತಿ ಓಟಕ್ಕೆ ಪೊಲೀಸ್ ತರಬೇತಿ ಕೇಂದ್ರದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ಅಲೋಕ್ ಕುಮಾರ್ ಅವರು ಬಲೂನ್ ಹಾರಿಸುವುದರ ಮೂಲಕ ಚಾಲನೆ ನೀಡಿದರು. ಬಳಿಕ ನಗರದ ಜಗತ್ ವೃತ್ತದಿಂದ ಆರಂಭವಾದ ಜಾಗೃತಿ ಓಟವು ಅನ್ನಪೂರ್ಣ ಕ್ರಾಸ್, ಲಾಹೋಟಿ ಪೆಟ್ರೋಲ್ ಬಂಕ್, ಜಿಲ್ಲಾಧಿಕಾರಿ ಕಚೇರಿ ಮಾರ್ಗವಾಗಿ SVP ವೃತ್ತದಲ್ಲಿ ಸಮಾರೋಪಗೊಂಡಿತು.
ಜಾಥಾದಲ್ಲಿ ಜನರಲ್ಲಿ ರಸ್ತೆ ಸುರಕ್ಷತೆಯ ಕುರಿತು ತಿಳಿವಳಿಕೆ ಮೂಡಿಸುವ ಕಾರ್ಯ ಮಾಡಲಾಯಿತು. ಬಳಿಕ ಎಸ್ವಿಪಿ ವೃತ್ತದಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಅವರು ರೋಡ್ ಸೇಫ್ಟಿ ಕುರಿತು ಜಾಗೃತಿ ಸಂದೇಶವನ್ನು ಸಾರಿದರು. ನಾನು ಇಲ್ಲೇ ನಾನು ಐಜಿದ್ದಾಗ ಈ 1 ತಿಂಗಳ 2 ತಿಂಗಳ ಸಾಕಷ್ಟು ರಸ್ತೆ ಸುರಕ್ಷತೆ ಬಗ್ಗೆ ನಾವು ಎಲ್ಲ ಅಪ್ಡೇಟ್ಸ್ ಬೋರ್ಡ್ ನಾವು ಹಾಕಿಸಿದ್ದೀವಿ. ಈಗಲೇ ನಮ್ಮ ಚೇತನ್ ಅವರು, ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರು, ವಿಶ್ವನಾಥ್ ಅವರು ರಸ್ತೆ ಸುರಕ್ಷತೆ ಏನು ಇಂಪಾರ್ಟೆನ್ಸ್ ಇದೆ ಅವರಿಗೆ ಅವರು ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಕಳೆದ ವರ್ಷ 1,68,391 ಜನ ರಸ್ತೆ ಅಪಘಾತದಲ್ಲಿ ಸತ್ತಿದ್ದಾರೆ. ಪ್ರತಿ ತಾಸಿಗೆ 19 ಜನ ಸಾಯ್ತಾ ಇದ್ದಾರೆ. ಈಗ ನಾವು 7 ಗಂಟೆಗೆ ಊಟ ಸ್ಟಾರ್ಟ್ ಮಾಡಿದ್ವಿ, 8 ಗಂಟೆಗೆ ಆಗ್ತಾ ಇದೆ. 19 ಜನ ನಮ್ಮ ದೇಶದಲ್ಲಿ ಅಪಘಾತದಲ್ಲಿ ಸತ್ತಿರಬೇಕು. ಒಂದು ದಿನಕ್ಕೆ ಪ್ರತಿ ದಿವಸ 462 ಜನ ಅವ್ರು ಸಾಯ್ತಾ ಇದ್ದಾರೆ. ನಮ್ಮ ರಾಜ್ಯದ ನಾವು ಮಾತು ತಗೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಹೋದ ವರ್ಷ 11,707 ಜನ ಅವರು ರಸ್ತೆ ಅಪಘಾತಗಳಲ್ಲಿ ಸತ್ತಿದ್ದಾರೆ. ಹೆಲ್ಮೆಟ್ ವಿಷಯ ಬಂದಾಗ ದೇಶದಲ್ಲಿ 70,000 ಜನ ಹೋದ ವರ್ಷ ಹೆಲ್ಮೆಟ್ ಇಲ್ಲದ ಕಾರಣ, ಹಾಕದೇ ಇದ್ದ ಕಾರಣ 50,000 ಜನ ಸತ್ತಿದ್ದಾರೆ. ಮತ್ತೆ ಹೆಲ್ಮೆಟ್ ಟೂ ವೀಲರ್ ಆಕ್ಸಿಡೆಂಟ್ ನಲ್ಲಿ 70,000 ಜನ ಅವರು ಸತ್ತಿದ್ದಾರೆ. ನಾನು ಹೇಳೋದು ನೋಡಿ, 70,000 ಟೂ ವೀಲರ್ ಆಕ್ಸಿಡೆಂಟ್ ಸತ್ತಿದ್ದಾರೆ. ಆ ಒಳಗಡೆ 50,000 ಜನ ಅವರು ಪಿಲಿಯನ್ ರೈಡರ್ ಆಗಲಿ, ಟ್ರಿಪಲ್ ರೈಡಿಂಗ್ ಮಾಡೋರು ಆಗಲಿ ಅಥವಾ ಡ್ರೈವಿಂಗ್ ಮಾಡೋರು ಆಗಲಿ ಎಲ್ಲ ಸೇರಿ 50,000 ಜನ ದೇಶದಲ್ಲಿ ಅವರು ಸತ್ತಿದ್ದಾರೆ. ಹೆಲ್ಮೆಟ್ ಅವರು ಹಾಕಲಿಲ್ಲ. ಅವರು ನಮ್ಮ ರಾಜ್ಯದಲ್ಲಿ ನಾವು ನೋಡಿದರೆ 5,000 ಜನ ಟೂ ವೀಲರ್ ಅವರು ಸತ್ತಿದ್ದಾರೆ ಹೋದ ವರ್ಷ. ಆ ಒಳಗಡೆ 2,923 ಜನ ಅವರು ಹೆಲ್ಮೆಟ್ ಹಾಕಿದ್ರು. ಹೆಲ್ಮೆಟ್ ಹಾಕಿದರೆ ಅವರಿಗೆ ಜಾಸ್ತಿ ಗೊತ್ತಿದೆ, 65% ಚಾನ್ಸಸ್ TBI ಟ್ರಾಮೆಟಿಕ್ ಬ್ರೈನ್ ಇಂಜುರಿಗೂ ಕಮ್ಮಿ ಆಗುತ್ತೆ ಹೆಲ್ಮೆಟ್ ಹಾಕಿದ್ದಾರೆ. ನಾವು ಪೊಲೀಸ್ದು ದಂಡ ನಾವು ತಪ್ಪಿಸ್ಕೊಳ್ಳೋಕ್ಕೆ ನಾವು ಹೆಲ್ಮೆಟ್ ಹಾಕಬಾರ್ದು. ಅದು ನೋಡ್ತೀವಿ ನಾವು, ಹುಡುಗಾಟ ಮಾಡ್ತಾರೆ ಪೊಲೀಸರು. ಅದು ಕಾಲ್ ಕೆಳಗಡೆ ಇಟ್ಟಿರ್ತಾರೆ, ಪೊಲೀಸ್ ನೋಡ್ತಾರೆ, ಎಲ್ಲಿ ಹಾಕ್ತಾರೆ, ಆ ನಂತರ ಕೆಳಗಡೆ ಇಟ್ಟಿರ್ತಾರೆ. ಅದು ಅರ್ಥ ಮಾಡಬೇಕು. ಪೊಲೀಸರು ನಾವು ಮೇಲಿನ ಮೇಲೆ ನಾವು ಹೇಳ್ತೀವಿ ಹೆಲ್ಮೆಟ್ ಹಾಕಿ, ರಸ್ತೆ ಸುರಕ್ಷತೆ ನಿಯಮಗಳು ಪಾಲಿಸಿ. ಅದು ದಂಡ ಸಲುವಾಗಿಲ್ಲ. ಬಹಳ ಜನ ಟ್ವಿಟರ್ನಲ್ಲಿ ಹಾಕ್ತಾರೆ, ಜನ ಈ ಪೊಲೀಸ್ ಈ ಗ್ಯಾರಂಟಿ ಸ್ಕೀಮ್ ಸಲುವಾಗಿ ಜಾಸ್ತಿ ಫೈನ್ ಹಾಕ್ತಾ ಇದ್ದಾರೆ. ಅದು ಏನೇನು ಅದು ಕಥೆಗಳು, ಪಬ್ಲಿಕ್ ಕಮೆಂಟ್ಗಳು ಇರುತ್ತೆ. ಈ ದಂಡ ಹಾಕೋದು ಪೊಲೀಸ್ದು ಯಾವುದು ಆದ್ಯತೆ ಇಲ್ಲ, ಯಾವ್ದು ದೋಷ ಇಲ್ಲ. ಆದ್ರೆ ದಂಡ ಹಾಕಿದ ಕಾರಣ ನಮ್ಮ ದೇಶದಲ್ಲಿ ಜನ ಹಂಗೆ ಸುಮ್ಮನೆ ನಾವು ಒಳ್ಳೆ ಮಾತಾಡಿದರೆ ಈ ಅರಿವು ಮೂಡಿಸೋದು. ಇನ್ನು ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ವಾಹನ ಸವಾರರಿಗೆ ನಗರ ಪೊಲೀಸ್ ಆಯುಕ್ತ ಚೇತನ್ ಆರ್ ಅವರು ಅರಿವು ಮೂಡಿಸಿದರು. ಸುರಕ್ಷಿತ ಓಟ ಕಲಬುರಗಿ ನಗರಕ್ಕೆ ಹೆಚ್ಚು ಪ್ರಸ್ತುತ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ರಸ್ತೆ ಸುರಕ್ಷಿತ ನಿಯಮಗಳನ್ನು ನಾವು ಪಾಲನೆ ಮಾಡದೇ ಇರೋದ್ರಿಂದಾಗಿ ಸಾಕಷ್ಟು ಕುಟುಂಬಗಳು ಇವತ್ತು ಅನರ್ಥರಾಗಿದ್ದಾರೆ. ಆ ಕುಟುಂಬದಲ್ಲಿರ್ತಕ್ಕಂಥ ದುಡಿಮೆ ಮಾಡ್ತಿದ್ದಂಥ ವ್ಯಕ್ತಿ ಪ್ರಾಣವನ್ನು ಕಳ್ಕೊಂಡು ಅಥವಾ ಅಂಗವೈಕಲ್ಯಕ್ಕೆ ಒಳಗಾಗಿ ಅವರು ಕುಟುಂಬದ ನಿರ್ವಹಣೆಗೆ ತೊಂದರೆ ಆಗ್ತಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ನನ್ನ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋದು ಏನಂತಂದರೆ, ಯಾವುದು ನಿಮಗೆ ಏನಕ್ಕೆ ರಸ್ತೆ ಸುರಕ್ಷತೆಯನ್ನು ಗಮನದಲ್ಲಿಟ್ಕೊಳ್ಳಲ್ಲ ಅಂತ ಅಂದರೆ, ನಮ್ಮ ಜನಗಳು ಅವ್ರ ಕೆಲಸಗಳನ್ನು ಮಾಡಬೇಕಾದ್ರೆ ಹಾಗೆ ಯಾವ ಕೆಲಸ ಮಾಡಬೇಕು ಅದನ್ನು ಭಾಳ ನಿಧಾನಕ್ಕೆ ಮಾಡಿಕೊಂಡು ಹೋಗೋಂಥ ಪ್ಲೇಸ್ಗಾಗಿ ಶುರು ಮಾಡ್ತಾರೆ. ಅದಕ್ಕಾಗಿ ರಸ್ತೆ ಸುರಕ್ಷತೆ ಚೆನ್ನಾಗಿರ್ಬೇಕು ಅಂದರೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದ್ರೆ ರಸ್ತೆ ಸುರಕ್ಷತೆ ಕೂಡ ಚೆನ್ನಾಗಾಗುತ್ತೆ. ಆಮೇಲೆ ಸಾಕಷ್ಟು ಸಂದರ್ಭದಲ್ಲಿ ನಾವು ನೋಡ್ತೀವಿ, ವಿದ್ಯಾರ್ಥಿಗಳು ಸಾಕಷ್ಟು ಜೋರಾಗಿ ಬೈಕ್ ಓಡಿಸ್ತಾರೆ, ಬೇಗ ಕಾಲೇಜ್ಗೆ ಹೋಗ್ಬೇಕು ಅಂತ ಅಥವಾ ಮನೆಗೆ ಹೋಗ್ಬೇಕು ಅಂತ. ಕಾಲೇಜ್ಗೆ ಅಥವಾ ಮನೆಗೆ ಹೋದ್ಮೇಲೆ ಏನು ಮಾಡೋದು ಅನ್ನೋದು ಕ್ವಶನ್ ಮಾರ್ಕ್. ಅಷ್ಟು ಜೋರಾಗಿ ಓಡಿದ ಮೇಲೆ ಆ ಸ್ಥಳಕ್ಕೆ ತಲುಪಿದ ಮೇಲೆ ಕೂತ್ಕೊಂಡು ಅಲ್ಲಿ ಮಾತಾಡೋಕ್ಕೆ ಹೋಗ್ತಾರೆ. ಹಾಗಾಗಿ ಅಂಥದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ನಿಧಾನಕ್ಕೆ ಹೋಗಿ. ಯಾಕಂದರೆ ಸಾಕಷ್ಟು ಸಂದರ್ಭದಲ್ಲಿ ನಿಧಾನವಾಗಿ ಹೋದಾಗ ಅಡ್ಜಸ್ಟ್ ಆದರೂ ಕೂಡ ಪೆಟ್ಟು ಕಡಿಮೆ ಆಗೋದನ್ನ ನಾವು ನೋಡಿದ್ದೀವಿ. ಅದಕ್ಕೆ ಮುಖ್ಯವಾಗಿ ಏನು ಸುರಕ್ಷತಾ ಸಾಧನಗಳೇನಿದ್ದಾವೆ, ಟೂ ವೀಲರ್ಸ್ಗಳಿಗೆ ಹೆಲ್ಮೆಟ್ಗಳಿರ್ಬೋದು, ಮತ್ತೆ 4 ವೀಲರ್ಸ್ಗಳಿಗೆ ಸೀಟ್ ಬೆಲ್ಟ್ಗಳನ್ನ ಹಾಕಿದ್ರೆ ಸಾಕಷ್ಟು ಅಪಘಾತ ಆದರೂ ಕೂಡ ಪ್ರಾಣ ಹೋಗೋದನ್ನ ಅಥವಾ ಏನು ಏಕಾಗೋದನ್ನ ನಾವು ತಡೆಗಟ್ಬೋದು. ಹಾಗಾಗಿ ಎಲ್ಲ ಏನು ವಾಹನ ಚಲಾಯಿಸೋಕೆ ನಾವು
ಪೊಲೀಸ್ ಇಲಾಖೆಯಿಂದ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಏನು ಸುರಕ್ಷತಾ ಉಪಕರಣಗಳೇನಿದ್ದಾವೆ ಅವನ್ನ ದಯವಿಟ್ಟು ಬಳಸಿ, ಮತ್ತೆ ತಮ್ಮ ಪ್ರಾಣದ ಬಗ್ಗೆ ತಮ್ಮ ಕುಟುಂಬದ ಮುಂದಿನ ಯೋಚನೆ ಮಾಡಿಕೊಂಡು ರಸ್ತೆ ಸುರಕ್ಷತಾ ನಿಯಮಗಳನ್ನ ಪಾಲಿಸಿ. ಮುಖ್ಯವಾಗಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಲ್ಲೋದು. ಒಬ್ಬ ವ್ಯಕ್ತಿ ಟ್ರಾಫಿಕ್ ಸಿಗ್ನಲ್ ಅನ್ನ ಜಂಪ್ ಮಾಡಿದ್ರೆ ಅದರಿಂದಾಗಿ ಸುಮಾರು 70 ಜನ ಕರೆಕ್ಟಾಗಿ ಟ್ರಾಫಿಕ್ ಅನ್ನ ಫಾಲೋ ಮಾಡೋಕ್ಕೆ ತೊಂದರೆ ಆಗುತ್ತೆ. ಈ ರೀತಿ ಸಿವಿಕ್ ಸೆನ್ಸ್ ಅನ್ನ ನಾವು ಡೆವಲಪ್ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಕಲಬುರಗಿಯವರು ರಸ್ತೆ ಟ್ರಾಫಿಕ್ ಸಿಗ್ನಲ್ಗಳನ್ನು ಫಾಲೋ ಮಾಡೋದಿರ್ಬೋದು, ಅಥವಾ ಬೇರೆ ನಮ್ಮ ಆಟೋ ಡ್ರೈವರ್ಗಳು ಮುಖ್ಯವಾಗಿ ಕಲಬುರಗಿ ನಗರದಲ್ಲಿ ಎಲ್ಲಿ ದಾರಿನಲ್ಲಿ ಅಲ್ಲಿ ನಿಲ್ಲಿಸಿ ಏನು ಇನಿಷಿಯೇಟಿವ್ ಕಲಬುರಗಿ ಪೊಲೀಸ್, ಕಲಬುರಗಿ ಜಿಲ್ಲಾ ಪೊಲೀಸ್ ವತಿಯಿಂದ ಏನು ಹಮ್ಮಿಕೊಳ್ಳಲಾಗಿದೆ, ಇದರಲ್ಲಿ ಭಾಗವಹಿಸಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಡ್ತಕ್ಕಂಥ ನ್ಯಾಷನಲ್ ಹಾಸ್ಪಿಟಲ್ಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಸರ್ವ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಅಧಿಕಾರಿಗಳಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯುನೈಟೆಡ್ ಆಸ್ಪತ್ರೆ ರೋಡ್ ಸೇಫ್ಟಿ ಮತ್ತು ಟ್ರಾಮಾ ಕೇರ್ ಕುರಿತು ಕಳೆದ 10 ವರ್ಷದಿಂದ ಕೆಲಸ ಮಾಡ್ತಕ್ಕಂಥ ಬಂದಿರತಕ್ಕಂಥ ಒಂದು ಸಂಸ್ಥೆ. ಈ ಒಂದು ಸಂದರ್ಭದಲ್ಲಿ ನಾವು ರೋಡ್ ಸೇಫ್ಟಿ ಮೆಷರ್ಸ್ ಏನೇನು ತಗೋಬೇಕು, ನಾವು ಟ್ರಾಫಿಕ್ ಸಿಗ್ನಲ್, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದಾಗಲಿ, ನಮ್ಮ ಸೇಫ್ಟಿ ಸೀಟ್ ಬೆಲ್ಟ್, ಹೆಲ್ಮೆಟ್ ಬಳಕೆ ಮಾಡೋದಾಗಲಿ, ಮತ್ತು ಇದರಿಂದ ನಾವು ತಡೆ ಹಿಡಿತಕ್ಕಂಥ ಅಪಘಾತ ಮತ್ತು ತಡೆ ಹಿಡಿತಕ್ಕಂಥ ಮಾನವ ಹಾನಿಗಳು ಕುರಿತು ಒಂದು ಎಚ್ಚರಿಕೆ ಮೂಡಿಸಲಿಕ್ಕೆ, ಒಂದು ಅವೇರ್ನೆಸ್ ಮೂಡಿಸಲಿಕ್ಕೆ ಒಂದು ಎಲ್ಲ ಇನಿಷಿಯೇಟಿವ್ ಅಲ್ಲಿ ನಮ್ಗೆ ಯಾವಾಗ ಅವಕಾಶ ಕೊಡ್ತಾರೆ ನಾವು ಭಾಗವಹಿಸಲಿಕ್ಕೆ ನಾವು ಬಹಳ ಆಸಕ್ತಿಯಿಂದ ಇಚ್ಛೆ ಪಡ್ತೀವಿ. ಮಾನವ ಸಂಪನ್ಮೂಲ ಒಂದು ರಾಷ್ಟ್ರದ ಎಲ್ಲರಿಗಿಂತಲೂ ಪ್ರೈಸ್ಲೆಸ್, ಎಲ್ಲರಿಗಿಂತಲೂ ಅಮೂಲ್ಯವಾದಂಥ ಸಂಪನ್ಮೂಲ. ಪ್ರತಿಯೊಬ್ಬ ನಾಗರಿಕರು ಅಷ್ಟೇ ಇಂಪಾರ್ಟೆಂಟ್ ಈ ರಾಷ್ಟ್ರಕ್ಕೆ. ಇದೇ ವೇಳೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಿಸಿದರು.
ಸಂವಿಧಾನ ದೇಶದ ಜನರನ್ನು ಸಶಕ್ತಗೊಳಿಸಿದೆ, ಸರ್ವರಿಗೂ ಸಮಾನತೆ ಒದಗಿಸಿದೆ, ಮೂಲಭೂತ ಹಕ್ಕುಗಳು ಕರ್ತವ್ಯವನ್ನು ನೀಡಿದೆ. ಭಾರತಕ್ಕೆ ಸಂವಿಧಾನವೇ ದೊಡ್ಡ ಬಲ. ನಮ್ಮ ಸಂವಿಧಾನವು ನಮ್ಮೆಲ್ಲರನ್ನು ರಕ್ಷಿಸುವ ಬಹುದೊಡ್ಡ ಕಾನೂನು ಎಂದು ಶಾಸಕ ಅಲ್ಲಂಪ್ರಭು ಪಾಟೀಲ್ ಹೇಳಿದರು. ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ನೇತೃತ್ವದಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದ ಸಂವಿಧಾನ ರಕ್ಷಣೆಗಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಎಂಬ ವಿಶೇಷ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ದೇಶದಲ್ಲಿ ಹೊಸ ಶಕೆ ಆರಂಭವಾಗಿದ್ದು, ಸಂವಿಧಾನ ಜಾರಿಗೆ ಬಂದಾಗಿನಿಂದಲೇ ಸಂವಿಧಾನದ ಮಹತ್ವದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವುದು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವುದರ ಜೊತೆಗೆ ಅವರ ಸಾಧನೆಯ ಬಗ್ಗೆ ತಿಳಿಸಿಕೊಡುವುದು ಈ ದಿನದ ವಿಶೇಷತೆ. ಭಾರತದ ಸಂವಿಧಾನಕ್ಕೆ ವಿಶ್ವದಲ್ಲೇ ದೊಡ್ಡ ಸಂವಿಧಾನ ಎಂಬ ಹಿರಿಮೆ ಇದೆ ಎಂದು ಅಭಿಪ್ರಾಯಪಟ್ಟರು. ಭಾರತೀಯ ಪ್ರಜೆಗಳಾದ ನಾವು ಇಲ್ಲೇ ಆರಂಭವಾಗುತ್ತದೆ. ಈ ದೇಶದ ಪ್ರಜೆಗಳಾದ ನಮ್ಮ ವಿಧಾನ ಮತ್ತು ಜೀವನದ ಮೌಲ್ಯಗಳನ್ನು ಒಪ್ಪಿಕೊಂಡು ನಡಿಬೇಕಾದಂಥ ಒಂದು ಮಾರ್ಗ. ಒಂದು ಯಾವುದೇ ಒಂದು ರೀತಿಯಲ್ಲಿ ನಾವು ಕೆಲವೊಂದು ಧರ್ಮ ಗ್ರಂಥಿ ಅಂತ ಹೇಳ್ತೀವಿ. ಹಿಂದೂ ಧರ್ಮದ ಗ್ರಂಥ ಆಗಿರ್ಬೋದು, ಜೈನ ಧರ್ಮದ ಗ್ರಂಥ ಆಗಿರ್ಬೋದು, ಮುಸ್ಲಿಂ ಧರ್ಮದ ಮೊಹಮ್ಮದ್ ಪೈಗಂಬರ್ ಹೇಳಿರ್ತಕ್ಕಂಥ ಗ್ರಂಥಗಳಾಗಿರ್ಬೋದು, ಎಲ್ಲ ಧರ್ಮದ ಎಲ್ಲ ಜಾತಿ ಜನಾಂಗಗಳು ತಮ್ಮದೇ ಆದಂಥ ಒಂದು ಗ್ರಂಥವನ್ನು ರಚಿಸಿಕೊಂಡು ಅದೇ ದಾರಿಯಲ್ಲಿ ಇವತ್ತು ಆ ಜನಾಂಗದವರು, ಆ ಧರ್ಮದವರು ನಡೀತಾ ಬಂದಿರತಕ್ಕಂಥದ್ದು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಆದರೆ ಎಲ್ಲ ಧರ್ಮಗಳೇ, ಎಲ್ಲ ವಿಶ್ವದ ಜನಾಂಗ ಮತ್ತು ಭಾರತೀಯ ಜನರ ಯಾವ ರೀತಿ ಮೌಲ್ಯಗಳನ್ನು ಕಾಪಾಡಿಕೊಂಡು ಹೋಗಬೇಕು, ಯಾವ ರೀತಿ ನಡಿಬೇಕು, ಯಾವ ದಾರಿಯಲ್ಲಿ ಹೋಗಬೇಕು, ಮನುಷ್ಯ ಯಾವ ರೀತಿ ಬದುಕಬೇಕಾದ್ರೆ ಯಾವುದನ್ನ ಅನುಸರಿಸಿಕೊಂಡು ಹೋಗಬೇಕಾಗ್ತದಂತಕ್ಕಂಥ ಮಾತನ್ನ 1947ರಲ್ಲಿ ಈ ಸಂವಿಧಾನವನ್ನ ಸಮರ್ಪಣೆ ಮಾಡತಕ್ಕಂಥ ಭೂಮಿಗೆ ಬಂದ ಭಗವಂತನಾಗಿ ದೇವತೆಗಳು ಮಾಡದೇ ಇರ್ತಕ್ಕಂಥ ಕೆಲಸ, ಗುರುಗುಂಡಾರಗಳು ಲಕ್ಷಣ ಇದ್ರೂ ಕೂಡ ಯಾರು ಕೂಡ ಬಗೆಹರಿಸದೇ ಇರ್ತಕ್ಕಂಥ ಒಂದು ಕೆಲಸ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು, ಕುಲಕ್ಕೊಬ್ಬ ಶರಣರು ಅನುಭವ ಮಂಟಪವನ್ನು ಕಟ್ಟಿ ಈ ಬದಲಾವಣೆ ಆಗಬೇಕು, ಜಾತೀಯತೆ ಹೋಗ್ಬೇಕು, ಅಸ್ಪೃಶ್ಯತೆ ಹೋಗ್ಬೇಕು, ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನ ಮೂಡಿಸ್ತಕ್ಕಂಥ ಅನೇಕ ವಿಚಾರಧಾರೆಗಳ ಮೂಲಕ ಜನರನ್ನ ಕಣ್ಣು ತೆರೆಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದ್ರು ಕೂಡ ಬದಲಾವಣೆ ಆಗಲಿಲ್ಲ. ಈ ವ್ಯವಸ್ಥೆ, ಈ ಸಮಾಜ ಬದಲಾವಣೆ ಆಗಲಿಲ್ಲ. ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆ ಮನುಷ್ಯನ ಕಣ್ಣೀರು ಹೊರತಕ್ಕಂತೆ ಬಸವ ತತ್ವದ ಸಿದ್ಧಾಂತ ಹೇಳಿ 12ನೇ ಶತಮಾನದಲ್ಲಿ ಹೇಳಿದ್ರು ಕೂಡ ಯಾರೋ ಮುಂದೆ ಬಸವಣ್ಣನನ್ನೇ ಮೂಡಿಸಿರ್ತಕ್ಕಂಥ ಈ ಸಮಾಜಕ್ಕೆ ಮತ್ತೊಮ್ಮೆ ಅನೇಕ ವರ್ಷಗಳಿಂದ ಬುದ್ಧನ ನಂತರ, ಬಸವಣ್ಣ ನಂತರ ಅನೇಕ ಶರಣರು, ಅನೇಕ ಪಾವನ ಪುರುಷರು, ಅದರಲ್ಲಿ ಅನೇಕ ದೇವತೆಗಳು, ನಾವೇ ಕಟ್ಟಿರ್ತಕ್ಕಂಥ ಗುಡಿಗುಂಡಾರಗಳು, ನಾವೇ ಮಾಡಿರ್ತಕ್ಕಂಥ ಬರೆದಿರ್ತಕ್ಕಂಥ ಗ್ರಂಥಗಳು, ನಾವೇ ಬರೆದಿರ್ತಕ್ಕಂಥ ಕಟ್ಟಳೆಗಳು, ಇವೆಲ್ಲವನ್ನ ಮನುಷ್ಯನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾವಾಗ ಈ ದೇಶದ ಒಂದು ಪರಿಸ್ಥಿತಿಯನ್ನು ಅರಿತುಕೊಂಡು ನಾವಿವತ್ತು ಕೂಡ ದೇವರಂತೀವಿ, ಭಗವಂತಂತೀವಿ, ಏನೋ ಅಂದ್ಕೊಳ್ಳೋಣ, ಭೂಮಿಗೆ ಬಂದ ಭಗವಂತನ ರೂಪವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆಲದಲ್ಲಿ ಜನ್ಮವಿತ್ತಿದ ಮೇಲೆ ಈ ದೇಶದಲ್ಲಿ, ವಿಶ್ವದಲ್ಲಿ ಯಾರು ಓದದೇ ಇರ್ತಕ್ಕಂಥ ವಿದ್ಯಾಭ್ಯಾಸವನ್ನ ಮಾಡಿ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಎಲ್ಲರೂ ಹುಡುಕಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಪರಿಸ್ಥಿತಿ ಏನಾಗ್ತದೆ, ಯಾವ ರೀತಿ ನಾವು. ಬಳಿಕ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಅರ್ಜುನ್ ಗೊಬ್ಬೂರ್ ಅವರು, ಸಂವಿಧಾನ ನಮ್ಮ ದೇಶದ ಬಹುದೊಡ್ಡ ಗ್ರಂಥವಾಗಿದೆ. ನಮ್ಮ ಸಂವಿಧಾನ ಸರ್ವರಿಗೂ ಸಮಾನತೆಯೊದಗಿಸಿ ಸಮಾನತೆಯಿಂದ ಬಾಳುವ ಹಕ್ಕು ನೀಡಿದೆ ಎಂದರು. ದೇಶದಲ್ಲಿ ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಈ ಒಂದು ಕೋಮುವಾದಿ ಶಕ್ತಿಗಳು RSS ಕೈಯಲ್ಲಿ ಸಿಲುಕಿಕೊಂಡಿರುವಂತಹ ಈ ಒಂದು ಸಂವಿಧಾನವನ್ನ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಬೇಕು. ಸಂವಿಧಾನವೇ ನಮ್ಮ ಉಸಿರು, ಸಂವಿಧಾನವೇ ನಮ್ಮ ಹಕ್ಕು, ಸಂವಿಧಾನವೇ ನಮ್ಮ ಎಲ್ಲ ಸರ್ವಸ್ವವನ್ನು ಅನ್ಕೊಳ್ತಾ ಈ ಒಂದು ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಅಭಿನಂದಿಸ್ತಾ ನಾನು ಎರಡು ಸಮಾರಂಭದಲ್ಲಿ ಅಣದೂರ್ ಬುದ್ಧ ವಿಹಾರದ ಬಂತೆ ವರಜ್ಯೋತಿ, ಕೇಂದ್ರೀಯ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾದ ಅಪ್ಪುಗೇರೆ ಸೋಮಶೇಖರ್, ಕಾಂಗ್ರೆಸ್ ಮುಖಂಡ ನೀಲ್ಕಂಠರಾವ್ ಮೂಲ್ಗೆ, ದಲಿತ ಸಂಘರ್ಷ ಸಮಿತಿಯ ಮಾರುತಿ ಮಳಗಿ, ಮಾರುತಿ ಹುಳುಗೋಳ್ಕರ್, ನಾಗಣ್ಣ ಬಡಿಗೇರ್, ಪ್ರೇಮಾ ಮಂತಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಹುತಾತ್ಮ ಮಲ್ಲಿಕಾರ್ಜುನ್ ಬಂಡೆ ಕುರಿತು ಸಿನಿಮಾ ನಿರ್ಮಾಣ. PDA ಕಾಲೇಜಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ IP ಮಂಡಳಿ ಘಟಕ ಉದ್ಘಾಟನೆ.
ಸರ್ಕಾರದ ಬಡ್ಡಿ ಮನ್ನಾ ನಿರ್ಧಾರಕ್ಕೆ ಸೋಮಶೇಖರ್ ಗೋನಾಯಕ್ ಸ್ವಾಗತ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹುತಾತ್ಮ ಪೊಲೀಸ್ ಅಧಿಕಾರಿ ಮಲ್ಲಿಕಾರ್ಜುನ್ ಬಂಡೆ ಅವರ ಜೀವನಾಧಾರಿತ ಬಂಡೆ ಸಾಹೇಬ್ ಚಿತ್ರ ಜನವರಿ ತಿಂಗಳಲ್ಲಿ ಬಿಡುಗಡೆ ಆಗಲಿದೆ ಎಂದು ಚಿತ್ರದ ನಿರ್ದೇಶಕ ಚಿನ್ಮಯ್ ರಾಮ್ ತಿಳಿಸಿದರು. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೆಲವರನ್ನು ಹೊರತುಪಡಿಸಿ ಉಳಿದಂತೆ ಹೆಚ್ಚಾಗಿ ಸ್ಥಳೀಯ ಕಲಾವಿದರನ್ನು ಬಳಸಿಕೊಂಡು ಚಿತ್ರ ನಿರ್ಮಿಸಲಾಗಿದೆ. ಅದರಲ್ಲೂ ಬೆಂಗಳೂರಿನ ಕಡೆ ಬಿಟ್ಟರೆ ಉಳಿದೆಲ್ಲವೂ ಕಲಬುರಗಿ ಜಿಲ್ಲೆಯಲ್ಲೇ ಚಿತ್ರೀಕರಣ ನಡೆದಿದೆ ಎಂದರು. ವೀರಣ್ಣ ಕೊರಳ್ಳಿ ಅವರು ಸಿನಿಮಾದ ಕಥೆ ಮತ್ತು ಚಿತ್ರಕಥೆ ಬರೆದಿದ್ದು, ಚಿತ್ರದಲ್ಲಿ 2 ಸಂಗೀತ ನಿರ್ದೇಶಕರನ್ನು ಬಳಸಿಕೊಳ್ಳಲಾಗಿದೆ. ಸಂಗೀತ ವಿದ್ವಾಂಸ MS ತ್ಯಾಗರಾಜ್ ಚಿತ್ರಕ್ಕೆ ಪೂರ್ಣ ಪ್ರಮಾಣದ ಸಂಗೀತ ನೀಡಿದ್ದು, ಜಿ ಮಹೇಶ್ ಕುಮಾರ್ ಚಿತ್ರದಲ್ಲಿ ಒಂದು ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಂತೋಷ್ ಕುಮಾರ್, ಕಾವ್ಯಶ್ರೀ, ಗೋಪಣ್ಣ ದೊಡ್ಮನಿ, ವೀರಣ್ಣ ಕೊರಳ್ಳಿ, ಗಂಗಾಧರ್ ಬಡಿಗೇರ್, ಸಿಂಬಾ, ಸಿದ್ದು ಲಿಂಗದಳ್ಳಿ ತಾರಾಗಣದಲ್ಲಿದ್ದಾರೆ ಎಂದು ವಿವರಿಸಿದರು. 2014ರಲ್ಲಿ ಏನು ಶಾರ್ಪ್ ಶೂಟರ್ ಹಿಡಿಯಕ್ಕೆ ಹೋದಾಗ PSI ಮಲ್ಲಿಕಾರ್ಜುನ್ ಬಂಡೆಯವರು ಗುಂಡೇಟಿಗೆ ಬಲಿಯಾದರು. ಅವರ ನಿಜ ಜೀವನದ ಕಥೆಯನ್ನಾಧರಿಸಿ ಕನ್ನಡ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ನಮ್ಮ ಮಲ್ಲಿಗೆ ಸಿನಿ ಕಂಪನಿ ಸಂಸ್ಥೆಯಿಂದ ಈ ಚಲನಚಿತ್ರ ನಿರ್ಮಾಣವಾಗಿದ್ದು, ಇದಕ್ಕೆ ಸಂಪೂರ್ಣ ಸಹಕಾರ ಗೋಪಣ್ಣ ದೊಡ್ಮನಿ ಸರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಇದರ ನಿರ್ಮಾಪಕರಾಗಿ ಶ್ರೀಮತಿ ಕಮಲಾ ದೊಡ್ಮನಿ ಮತ್ತು ಮಾಲಾ ಕೊರಳಿ ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಜೊತೆಗೆ ಚಿನ್ಮಯ್ ರಾಮ್ ಒಳ್ಳೆ ನಿರ್ದೇಶನ ಮಾಡಿರ್ತಕ್ಕಂಥ ನಿರ್ದೇಶಕರು. ಮುಂಜಾನೆ ಮಂಜು ಛಾಯಾಗ್ರಹಣ, ಉಳಿದಂತೆ ತಾರಾಬಳಗದಲ್ಲಿ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದ ಕಲಾವಿದರನ್ನೇ ಜಾಸ್ತಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಮುಖ್ಯ ಭೂಮಿಕೆಯಲ್ಲಿ ಸಂತೋಷ್ ಕುಮಾರ್ ಮತ್ತು ಕಾವ್ಯಶ್ರೀ ಅಂತಕ್ಕಂಥವ್ರನ್ನ ನಾವು ಆಯ್ಕೆ ಮಾಡಿಕೊಂಡು ಒಳ್ಳೆಯ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಈ ಚಲನಚಿತ್ರ ಬಂಡೆ ಸಾಹೇಬರನ್ನು ನೋಡಲಿಕ್ಕೆ ಕಲಬುರಗಿಯ ಜನ ಚಲನಚಿತ್ರ ನೋಡಲು ಒಂದು ಟಾಕೀಜಿಗೆ ಹೋಗಿ ನೋಡಿ ನಮಗೆ ಸಹಕಾರ ಕೊಡಬೇಕು, ನಮಗೆ ಆಶೀರ್ವಾದ ಮಾಡಬೇಕು. ನಿಮ್ಮ ಆಶೀರ್ವಾದ ಮತ್ತು ಸಹಕಾರ ಇದ್ದರೆ ನಾವು ಇದರ ಮುಂದುವರಿದ ಭಾಗವಾಗಿ ಪಾರ್ಟ್ 2 ಮಾಡಲಿಕ್ಕೂ ನಾವು ತಯಾರಾಗಿದ್ದೀವಿ ಅಂತಕ್ಕಂಥ ಒಂದು ಮನವಿಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಸರ್. PSI ಅವರ ದಕ್ಷ ಅಧಿಕಾರಿಯ ಬಗ್ಗೆ ನಾವು ಭಾಳ ಬಾಲ್ಯದಿಂದನೇ ಅವ್ರು ಯಾವ ರೀತಿ ಹೋರಾಟ ಮಾಡಿದರು ತಮ್ಮ ಜೀವನದಲ್ಲಿ ಮೇಲೆ ಬರಲಿಕ್ಕೆ, ಅವೆಲ್ಲ ಅಂಶಗಳನ್ನು ಒಳಗೊಂಡು ನಮ್ಮ ನಿರ್ದೇಶಕರು ಒಳ್ಳೆ ಚಿತ್ರ ಮಾಡಿದ್ದಾರೆ ಸರ್. ಅದರಲ್ಲಿ ನಮ್ಮಕ್ಕಿಂತಲೂ ಜಾಸ್ತಿ ನಮ್ಮ ನಿರ್ದೇಶಕರು ಒಳ್ಳೆ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಅದನ್ನು ಗುಲ್ಬರ್ಗ ಜನ ನಮಗೆ ಸಹಕಾರ ಕೊಟ್ಟು ಸಿನಿಮಾ ವೀಕ್ಷಣೆ ಮಾಡಿ ನಮಗೆ ಪ್ರೋತ್ಸಾಹಿಸಬೇಕಂತ ನಾವು ಮನವಿ ಮಾಡ್ತೀವಿ ಸರ್. ಮೇಜರಾಗಿ ಎಲ್ಲ ಗುಲ್ಬರ್ಗ ಸಿಟಿ ಸುತ್ತಮುತ್ತಲೇ ಮಾಡಿದ್ದೀವಿ ಸರ್. 95%, 99% ಕೂಡ ನಾವು ಇನ್ನೂ ಗುಲ್ಬರ್ಗದಲ್ಲಿ ಮಾಡಿದ್ದೀವಿ ಸರ್. ಯೂನಿವರ್ಸಿಟಿ, ಪಟ್ಟಣ ಕ್ರಾಸ್, ನೆಹರುಗಂಜ್, ಶರಣಬಸವೇಶ್ವರ ಟೆಂಪಲ್, ಉದ್ನೂರು ಕ್ರಾಸ್, ಲಟ್ಕಲ್ ಕ್ರಾಸ್, ಮತ್ತು ನಮ್ಮ ಸುಭಾಷ್ ಗುತ್ತಿದರ್ ಕ್ರಷಿಂಗ್ ಯೂನಿಟ್, ಹಳಂದ, ಈ ಕಡೆ ಎಲ್ಲ ಮಾಡಿದ್ದೀವಿ ಸರ್. ಎಲ್ಲ ಕಡೆ ಆಲ್ಮೋಸ್ಟು ಸೂಪರ್ ಮಾರ್ಕೆಟಲ್ಲಿ ಮಾಡಿಕೊಂಡಿದ್ದೀವಿ ಸರ್. ನೆಹರುಗಂಜಲ್ಲಿ ಮಾಡಿದ್ದೀವಿ. ಆಲ್ಮೋಸ್ಟ್ 95-96% ಗುಲ್ಬರ್ಗ ಶೂಟ್ ಔಟ್ ಮಾಡಿದ್ದೀವಿ ಸರ್. ಎಲ್ಲ ಶೂಟ್ ಇಲ್ಲೇ ಮಾಡಿದ್ದೀವಿ ನೋಡಿ ಸರ್. YS ರವಿಕುಮಾರ್ ಅಂತ ಕಮಿಷನರ್ ಇದ್ರಲ್ಲ ಸರ್, ಪೊಲೀಸ್ ಕಮಿಷನರು, ಅವರಿಗೆ ನಾವು ಭಾಳ ಧನ್ಯವಾದಗಳು ಅರ್ಪಿಸ್ತಾ. ಅವ್ರ ಸಹಕಾರದಿಂದ ನಾವು ಒಂದು 3 ದಿವಸ ನಾವು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ಶೂಟಿಂಗ್ ಮಾಡಿದ್ದೀವಿ ಸರ್. ಅಲ್ಲಿ ಅವ್ರ ಕೈಯಿಂದನೇ ಫಸ್ಟ್ ಕ್ಲಾಪ್ ಮಾಡಿಸಿದ್ದು ನಾವು ಕೋರಂಟಿ ಹನುಮಾನ್ ಇದರಲ್ಲಿ. ನನ್ನ ಹೆಸರು ಚಿನ್ಮಯ್ ರಾಮ್ ಅಂತ, ಬಂಡೆ ಸಾಹೇಬ್ ನಿರ್ದೇಶಕ. ನಾನು ತುಂಬ ಮಾತಾಡಲ್ಲ, ಒಂದೇ ವಿಷಯದಲ್ಲಿ ಹೇಳಬೇಕು ಅಂದರೆ ಪಿಕ್ಚರ್ ತುಂಬ ಚೆನ್ನಾಗಿ ಮಾಡಿದ್ದೀವಿ. ತುಂಬ ಕಷ್ಟಪಟ್ಟು ತುಂಬ ಶ್ರಮಪಟ್ಟು ಪಿಕ್ಚರ್ ಮಾಡಿದ್ದೀವಿ. ಕಲಬುರಗಿ ಜನತೆಗೆ ನಾನು ಕೇಳ್ಕೊಳ್ಳೋದು ಒಂದೇ,
ದಯವಿಟ್ಟು ನಿಮ್ಮ ಊರಲ್ಲೇ ನಿಮ್ಮ ಜನತೆ ಇದೆ, ನಿಮ್ಮ ಜನತೆ ಪಿಕ್ಚರ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಫಿಲಮ್ ನೋಡಿ, ನಿಮ್ಮ ಪ್ರೋತ್ಸಾಹ ಕೊಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಸಿಗ್ತಾ ಇದ್ರೆ ನಾವು ಹೀಗೆ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡ್ತಾ ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ವೀರಣ್ಣ ಕೊರಳ್ಳಿ, ಗೋಪಣ್ಣ ದೊಡ್ಮನಿ, ಕಮಲಾ ದೊಡ್ಮನಿ, ಮಾಲಾ ಕೊರಳ್ಳಿ ಹಾಗೂ ಗಂಗಾಧರ್ ಬಡಿಗೇರ್ ಉಪಸ್ಥಿತರಿದ್ದರು. ನಗರದ ಪ್ರತಿಷ್ಠಿತ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಐಪಿ ಮಂಡಳಿ ಘಟಕ ಉದ್ಘಾಟನೆ ಮಾಡಲಾಯಿತು. ನಗರದ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದ ವಿಜ್ಞಾನ ಮತ್ತು ತಂತ್ರಜ್ಞಾನ ಐಪಿ ಮಂಡಳಿ ಘಟಕವನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿವು ಮೂಡಿಸುವುದು, ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸುವುದು, ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನು ಬೆಳೆಸುವುದಕ್ಕೆ ಸಹಕಾರವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಇಲ್ಲಿ ಐಪಿ ಸೆಲ್ ಅನ್ನ ಪ್ರಾರಂಭ ಮಾಡ್ತಾ ಇರೋದು ಸಂತೋಷ ಸಂಗತಿ. ಇದು ನಮ್ಮ ಡಾಕ್ಟರ್ ವಿಜಯ ಅವರು ಹೇಳ್ತಾ ಇದ್ರು 75ನೇ ಒಂದು ಸೆಲ್ ಅಂತ. ವಿಶೇಷವಾಗಿ ಪಿಡಿಎ ಇಂಜಿನಿಯರಿಂಗ್ ಕಾಲೇಜು ಬಹಳ ಒಂದು ಹಳೆಯ ಕಾಲೇಜ್ ಇದೆ, ಅಂದ್ರೆ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಕಾಲೇಜು. ನಾನು ಈ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದೆ ಒಂದು ಸಮಯದಲ್ಲಿ. But for a very brief period, probably 1985 or 86, 85 I believe. For a brief period of 6 months I was here before going to a medical college. I shifted from here to medical college. ಹಾಗಾಗಿ ಈ ಒಂದು ಕಾಲೇಜಿನಲ್ಲಿ ನಾನು ಓದಿದ್ದೀನಿ ಅಂತ ತಿಂಗಳು. This is an era of intellectual property right. ನೀವೆಲ್ಲ ವಿದ್ಯಾರ್ಥಿನಿಯರು ನಿಮಗೆಲ್ಲ ಗೊತ್ತಿದೆ. ಯಾಕಂದ್ರೆ ಈಗ ಜಗತ್ತಿನಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಈ ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ಈಗ ಬಹಳ ಮಹತ್ವ ಬಂದಿರತಕ್ಕಂಥದ್ದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟಿಂಗ್. ನಮ್ಮ ತಂದೆ ತಾಯಿ ನಮ್ಮ ಪೂರ್ವಜರು ಬೆಳೆಸಿರ್ತಕ್ಕಂಥ ಆಸ್ತಿಗಿಂತ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟಿಗೆ ಬಹಳ ಒಂದು ಮಹತ್ವ ಬಂದಿದೆ. ಯಾಕಂದ್ರೆ ಅದಕ್ಕೆ ಬಹಳ ದೊಡ್ಡ ಬೆಲೆ ಇದೆ. ಒಂದ್ ವೇಳೆ ಏನಾದ್ರು ಇನ್ವೆನ್ಷನ್ ಮಾಡಿ ಸಕ್ಸಸ್ಫುಲ್ ಆದರೆ ಯು ಕ್ಯಾನ್ ಬಿಕಮ್ ಮಿಲಿಯನರ್ ಓವರ್ ನೈಟ್ ಅಂತ ಬಹಳಷ್ಟು ಸಕ್ಸಸ್ ಸ್ಟೋರಿ ನೀವೆಲ್ಲ ಓದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇಟ್ಸ್ ಹ್ಯಾಪನಿಂಗ್ ಎವ್ರಿ ಡೇ ಅಕ್ರಾಸ್ ದ ಗ್ಲೋಬ್. ಸೊ ದೇರ್ ಇಸ್ ಅನ್ ಅಪಾರ್ಚುನಿಟಿ. ಏನಾಗಿದೆ, because of the change in scenario,
ಇಲ್ಲಿ ಹಿಂದೆ ಇರ್ತಕ್ಕಂಥ ಅನೇಕ ರೆಸ್ಟ್ರಿಕ್ಷನ್ಸ್ ಇವತ್ತು ಅಳಿಸಿ ಹೋಗಿದೆ. ನಾವು ಇಟ್ ಹ್ಯಾಸ್ ಬಿಕಮ್ ಎ ಗ್ಲೋಬಲ್ ವಿಲೇಜ್. ಇವತ್ತು ಇಡೀ ಜಗತ್ತು ಇಟ್ಸ್ ಅಟ್ ದ ಫಿಂಗರ್ಟಿಪ್ಸ್. ಇಡೀ ವಿಶ್ವದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಯು ಕ್ಯಾನ್ ನೋ ವಿದಿನ್ ಸೆಕೆಂಡ್ಸ್. ಹಾಗಾಗಿ only sky is the limit. There is a lot of scope. If you have a innovative idea, definitely it can be patented and that can be your property and that can fetch you glory as well as deal money also. So there is a scope for innovation. So you should all be innovative in this. ನೀವು ಯಾವುದೇ ನಿಮ್ಮ ಬ್ರಾಂಚ್ ಆಗಿರ್ಬೋದು, ನಿಮಗೆ ಬಹಳಷ್ಟು ಅವಕಾಶಗಳಿವೆ. ನೀವು ಹೊಸ ಹೊಸ ಕಲ್ಪನೆಗಳನ್ನ, ಹೊಸ ಹೊಸ ಆಯಾಮಗಳನ್ನ ನೀವು ಸಂಶೋಧನೆ ಮಾಡ್ತಕ್ಕಂಥ ಅವಕಾಶ ಇದೆ. ಅವಕಾಶ ಹಿಂದಿನಕ್ಕಿಂತಲೂ ಈಗ ಜಾಸ್ತಿ ಆಗಿದೆ ಅಂದ್ರೆ ದೇರ್ ಇಸ್ ಎ ಪ್ಲಾಟ್ಫಾರ್ಮ್. ನೀವು ಕಂಡುಹಿಡಿದಿರ್ತಕ್ಕಂಥ ಆವಿಷ್ಕಾರಗಳನ್ನ ನೀವು ರಿಜಿಸ್ಟರ್ ಮಾಡಿ ಅದನ್ನು ನಿಮ್ಮದಾಗಿಸ್ಕೊಳ್ಬೋದು ಅಂತಕ್ಕಂಥ ಒಂದು ಅವಕಾಶ ಇದೆ. ಅದು ನಿಮ್ಮ ಕಾಲೇಜಲ್ಲಿ. ಯಾಕಂದ್ರೆ ಈಗಾಗಲೇ ನಾನು ಕೇಳ್ತಾ ಇದ್ದೆ, ಕಲಬುರಗಿಯಲ್ಲಿ ಮತ್ತು ಎಲ್ಲೆಲ್ಲಿ ನೀವು ಆಫೀಸೆಲ್ಲ ಸ್ಥಾಪನೆ ಮಾಡಿದ್ರಿ ಅಂದ್ರೆ ಅವರು ಒಂದು BTU ಅಲ್ಲಿ ಮತ್ತು ಇನ್ನೊಂದು ಶ್ಯಾಮಬಸವೇಶ್ವರ ಯೂನಿವರ್ಸಿಟಿಯಲ್ಲಿ ಮೂರನೇದು ಅಂತ ಹೇಳಿದ್ರು. ಯಾಕಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ವಾಸ್ ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜಸ್. ಸೊ ನೀವೆಲ್ಲ ಮುಂದೆ ಬಂದು ಇದರ ಉದ್ಯೋಗ ತೆಗೆದುಕೊಂಡು ನೀವು ಖಂಡಿತವಾಗಿಯೂ ಕೂಡ ಐ ಡೋಂಟ್ ನೋ ಹೌ ಮೆನಿ ಇಲ್ಲಿ ಪೇಟೆಂಟ್ಸ್ ರಿಜಿಸ್ಟರ್ ಆಗಿದೆ ಅಂತ ಕಾಲೇಜಲ್ಲಿ ಆಗಿದೆ. ಸ್ಕೋಪ್. ಯಾಕಂದ್ರೆ ಯು ಶುಡ್ ಟ್ರೈ ಅಂಡ್ ಬಿ ಇನ್ನೋವೇಟಿವ್ ಅಂತಕ್ಕಂಥದ್ದನ್ನ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಮತ್ತು ಇನ್ನೊಂದು ಮಹತ್ವದ್ದು ಏನಂತಂದ್ರೆ, ಇವತ್ತು ನಾವು ಓದ್ತಕ್ಕಂಥ ಸಬ್ಜೆಕ್ಟ್ ಎಕ್ಸ್ಪರ್ಟೈಸ್ ಜೊತೆಗೆ ಕಮ್ಯುನಿಕೇಶನ್ ಸ್ಕಿಲ್ ಕೂಡ ಬಹಳ ಅಗತ್ಯ ಇದೆ. ನೀವು ಒಂದು ವೇಳೆ ನಿಮ್ಮ ಕರಿಯರ್ ಪ್ರಾರಂಭ ಮಾಡಬೇಕು ಅಂತಂದ್ರೆ ನಿಮ್ಮ ಇಂಜಿನಿಯರಿಂಗ್ ಕೋರ್ಸ್ ಮುಗಿಸಿದ ಮೇಲೆ ಅದ್ರ ಜೊತೆಗೆ ಈ ಕಮ್ಯುನಿಕೇಶನ್ ಸ್ಕಿಲ್ ಕೂಡ ಬಹಳ ಮಹತ್ವ ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾಕಂದ್ರೆ ಇವೆಲ್ಲಾದ್ರೂ ಪ್ಲೇಸ್ಮೆಂಟ್ ಆಗಬೇಕು ಅಂತಂದ್ರೆ ನಿಮ್ಮ ನಾಲೆಜ್ ಡೆಫಿನೆಟ್ಲಿ ಟೇಕ್ ಯುವರ್ ನಾಲೆಜ್ ಅಪಾರ್ಟ್ ಫ್ರಮ್ ದಟ್ ವಾಟ್ ಯು ಡೂ. ಸಮಾರಂಭದಲ್ಲಿ KSCST ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ UT ವಿಜಯ್, ಪ್ರಾಜೆಕ್ಟ್ ಅಸೋಸಿಯೇಟ್ನ ಪ್ರಿಯಾಂಕಾ, HKE ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಸಕ್ತ ಬರಗಾಲದ ಸಂದರ್ಭದಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿನ ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಬಡ್ಡಿ ಮನ್ನಾ ಮಾಡುವ ರಾಜ್ಯ ಸರ್ಕಾರದ ನಿರ್ಧಾರ ಅತ್ಯಂತ ಸೂಕ್ತವಾಗಿದೆ ಎಂದು ಕಲಬುರಗಿ ಯಾದಗಿರಿ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಅಧ್ಯಕ್ಷ ಸೋಮಶೇಖರ್ ಗೋನಾಯಕ್ ಸ್ವಾಗತಿಸಿದ್ದಾರೆ. ಪ್ರಸಕ್ತವಾಗಿ ಮುಂಗಾರು ಹಿಂಗಾರು ಎರಡೂ ಹಂಗಾಮಿನ ಮಳೆಯ ಕೊರತೆಯಿಂದ ರೈತ ಕಂಗಾಲಾಗಿದ್ದ. ಈ ಸಂದರ್ಭದಲ್ಲಿ ನೆರವಿಗೆ ಬರುವ ನಿಟ್ಟಿನಲ್ಲಿ ಸಾಲದ ಅಸಲು ಕಟ್ಟಿದರೆ ಬಡ್ಡಿ ಸುಸ್ತಿ ಬಡ್ಡಿ ಮನ್ನಾ ಮಾಡಿರುವ ಮುಖ್ಯಮಂತ್ರಿಗಳ ನಿರ್ಧಾರ ಪ್ರಕಟ ಸಮಯೋಚಿತ ಹಾಗೂ ಐತಿಹಾಸಿಕವಾಗಿದೆ ಎಂದಿದ್ದಾರೆ. ಕಲಬುರಗಿ ಯಾದಗಿರಿ ಜಿಲ್ಲೆಯಲ್ಲಿ 30 ಕೋಟಿ ರೂಪಾಯಿ ಮಧ್ಯಮಾವಧಿ ಸಾಲವಿದ್ದು ಇದರ ಬಡ್ಡಿ ಹಾಗೂ ಸುಸ್ತಿ ಬಡ್ಡಿಯೇ 60 ಕೋಟಿ ರೂಪಾಯಿ ಆಗಿದೆ. ಹೀಗಾಗಿ ಸಾಲದ ಮೇಲಿನ ಬಡ್ಡಿ ಮನ್ನಾದಿಂದ ರೈತರಿಗೆ ಹೆಚ್ಚಿನ ಅನುಕೂಲ, ಜತೆಗೆ ಬ್ಯಾಂಕ್ನ ಆರ್ಥಿಕಾಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ಗೋನಾಯಕ್ ತಿಳಿಸಿದ್ದಾರೆ. ಮಧ್ಯಮಾವಧಿ ಸಾಲ ಕಟ್ಟದ ಹಿನ್ನೆಲೆಯಲ್ಲಿ ಬ್ಯಾಂಕ್ನಿಂದ ನೋಟಿಸ್ ಸಹ ಕಳುಹಿಸಲಾಗಿದೆ. ಬಡ್ಡಿಯೊಂದಿಗೆ ಸಾಲ ವಸೂಲಾತಿಗೆ ಮುಂದಾಗಲಾಗಿತ್ತು. ಸಾಲಕ್ಕಿಂತ ಅದರ ಬಡ್ಡಿಯೇ ಹೆಚ್ಚಳವಾಗಿದ್ದರಿಂದ ರೈತರು ತೀವ್ರ ಸಂಕಷ್ಟ ಎದುರಿಸುವಂತಾಗಿತ್ತು. ಇದನ್ನು ಮನಗಂಡು ರಾಜ್ಯ ಸರ್ಕಾರ ಮಧ್ಯಮಾವಧಿ ಹಾಗೂ ದೀರ್ಘಾವಧಿಯ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಿರುವುದರಿಂದ ರೈತರೆಲ್ಲ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದಿದ್ದಾರೆ.
ತಾವು ಈ ಹಿಂದೆ ಅಧ್ಯಕ್ಷರಾಗಿದ್ದ ಸಮಯದಲ್ಲೇ ರೈತರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ 80 ಕೋಟಿ ರೂಪಾಯಿ ಮಧ್ಯಮಾವಧಿ ಸಾಲ ಕೊಡಲಾಗಿತ್ತು. ಈಗ ತಾವು ಅಧ್ಯಕ್ಷರಾದ ಅವಧಿಯಲ್ಲೇ ಸಾಲದ ಮೇಲಿನ ಬಡ್ಡಿ ಮನ್ನಾವಾಗಿ ರೈತರೆಲ್ಲ ಬರೀ ಸಾಲ ಕಟ್ಟಿ ಸಾಲದಿಂದ ಋಣಮುಕ್ತರಾಗುವ ಕಾಲ ಬಂದಿರುವುದು ರೈತರಿಗೆ ಹಾಗೂ ಬ್ಯಾಂಕ್ಗೆ ಒಳ್ಳೆಯ ಕಾಲ ಬಂದಿರುವುದು ನಿರೂಪಿಸುತ್ತದೆ ಎಂದು ಗೋನಾಯಕ್ ವಿವರಣೆ ನೀಡಿದ್ದಾರೆ. ಮಧ್ಯಮಾವಧಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡುವಂತೆ ಡಿಸಿಸಿ ಬ್ಯಾಂಕ್ನಿಂದ ಮನವಿ ಸಲ್ಲಿಸಿ ಒತ್ತಾಯಿಸಲಾಗಿತ್ತು. ಈಗ ಮನವಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿರುವುದು ನಿಜಕ್ಕೂ ರೈತ ಪರ ಎಂಬುದು ಸಾಬೀತುಪಡಿಸಿದಂತಾಗಿದೆ. ಹೀಗಾಗಿ ರೈತರು ಸಕಾಲಕ್ಕೆ ಸಾಲ ಕಟ್ಟಿ ಬಡ್ಡಿ ಮನ್ನಾದ ಲಾಭ ಪಡೆಯಬೇಕೆಂದು ಸಲಹೆ ನೀಡಿದರು. ಮೊನ್ನೆ ನಡೆದ ವಿಧಾನಸಭೆಯ ಅಧಿವೇಶನದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹಕಾರ ರಂಗದಲ್ಲಿ ರೈತರು ತೆಗೆದುಕೊಂಡಂಥ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡಿದ್ದು ನಾನು ಸ್ವಾಗತ ಮಾಡ್ತೇನೆ. ಇದರ ಲಾಭ ಹೆಚ್ಚಿನ ಪ್ರಮಾಣದಲ್ಲಿ ಕಲಬುರಗಿ ಯಾದಗಿರಿ ಜಿಲ್ಲೆಯ ರೈತರಿಗೆ ಆಗ್ತದೆ. ಕಳೆದ 10 ವರ್ಷಗಳ ಹಿಂದೆ ತೆಗೆದುಕೊಂಡಂಥ ಮಧ್ಯಮಾವಧಿ ಸಾಲ ಸುಮಾರು 30 ಕೋಟಿ ರೂಪಾಯಿ ಬಾಕಿ ಉಳಿದಿತ್ತು. ಅದರ ಬಡ್ಡಿ 60 ಕೋಟಿಗಿಂತ ಅಧಿಕವಾಗಿ ಬಡ್ಡಿಯಾಗಿತ್ತು. ಈ ಸರ್ಕಾರದ ಈ ಯೋಜನೆಯಿಂದ ನಮ್ಮ ಎರಡೂ ಜಿಲ್ಲೆಯ ರೈತರಿಗೆ ಅತ್ಯಧಿಕ ಲಾಭ ಆಗ್ತದೆ. ಅದಕ್ಕೆ ಈ ರೈತರ ಒಂದು ಕಷ್ಟವನ್ನು ಮನಗಂಡು ಏನು ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ಈ ನಿರ್ಧಾರವನ್ನು ನಾನು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀನಿ. ಅಲ್ಲದೆ ನಾನು ರೈತರಿಗೆ ಮನವಿ ಮಾಡ್ತೀನಿ, ಇಂಥ ಒಂದು ಸುವರ್ಣ ಅವಕಾಶವನ್ನು ಕಳ್ಕೊಬಾರ್ದು. ರೈತರು ತಾವು ತೆಗೆದುಕೊಂಡಂಥ ಮಧ್ಯಮಾವಧಿ ಸಾಲದ ಸಂಪೂರ್ಣ ಅಸಲನ್ನು ಕಟ್ಟಿದ್ರೆ ಬಡ್ಡಿ ಸಂಪೂರ್ಣವಾಗಿ ಮನ್ನಾ ಆಗ್ತದೆ. ಈ ಬಗ್ಗೆ ತಕ್ಷಣ ರಾಜ್ಯ ಸರ್ಕಾರದಿಂದ ಏನು ಆದೇಶ ಬರ್ತದೆ, ಏನು ಅವಧಿ ನಿಗದಿ ಮಾಡ್ತಾರೆ, ಆ ನಿಗದಿತ ಅವಧಿ ಒಳಗೆ ಹಣ ತುಂಬಿದರೆ ಅವರಿಗೆ ಖಂಡಿತ ಲಾಭ ಆಗ್ತದೆ ಅಂತ ಹೇಳಿ ನಾನು ರೈತರಲ್ಲಿ ಮನವಿ ಮಾಡ್ಕೊತಿದ್ದೆ. ಕಲಬುರಗಿಯಲ್ಲಿ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 28 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಡಿಸೆಂಬರ್ 18ರಂದು ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಘಟಿಕೋತ್ಸವ. ಎಡಿಜಿಪಿ ಅಲೋಕ್ ಕುಮಾರ್ ನೇತೃತ್ವದಲ್ಲಿ ರಸ್ತೆ ಜಾಗೃತಿ ಕುರಿತು ಓಟ. ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಸಂವಿಧಾನ ಸಮರ್ಪಣಾ ದಿನ ಆಚರಣೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.